ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ SSY ಮಾಸ್ಟರ್ ಇಂಗ್ಲಿಷ್ ಕಲಿಕಾ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. In the previous period we have seen all the positional tenses, then we have recalled all the positional tenses. ಕಳೆದ ಅವಧಿಯಲ್ಲಿ ನಾವು ಎಲ್ಲ ಪ್ರೆಸೆಂಟ್, ಫಾಸ್ಟ್, ಫ್ಯೂಚರ್ ಪೊಸಿಷನಲ್ ಟೆನ್ಸ್ಗಳನ್ನು ಕಾಲಗಳವಾರು ಹಾಗೂ ಫಾರ್ಮೇಷನ್ ವೈಸ್ ಕಲ್ತ್ಕೊಂಡು ಬಂದಿದ್ದೀವಿ. ಯಾರು ಇನ್ನೂ ಅವುಗಳನ್ನು ನೋಡಿಲ್ಲ, ದಯವಿಟ್ಟು ಅವುಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿದ ಮೂಲಕ ಇವತ್ತು ನಾವು ಪೊಸೆಷನಲ್ ಟೆನ್ಸಸ್ ಅಂತ ಹೇಳ್ತೀವಿ. ಪೊಸೆಷನಲ್ ಟೆನ್ಸಸ್. ಪೊಸೆಷನಲ್ ಟೆನ್ಸಸ್ ಅಂತಂದ್ರೆ ಏನ್ರಿ? ಹೊಂದಿರುವಿಕೆಯನ್ನು ತಿಳಿಸುವ ಕಾಲಗಳು. ಏನಂತೀವ್ರಿ? ಹೊಂದಿರುವಿಕೆಯನ್ನು ತಿಳಿಸುವ ಕಾಲಗಳು. ಸರ್ ಹಿಂಗಂದ್ರೆ ಏನ್ರಿ ಸರ್? ಕಾಲಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳೋದನ್ನು ಬಿಟ್ಟು ಏನೇನು ಹೇಳ್ತಾ ಇದ್ದೀರಿ ಅಂತ ನಿಮಗೆ ಕನ್ಫ್ಯೂಸ್ ಹಿಡಿಬಹುದು. ಬಟ್ ಇಲ್ಲಿ ಏನಪ್ಪ ಅಂತ ತಿಳ್ಕೊಬೇಕಾದದ್ದು ಏನಪ್ಪ ಅಂತ ಕೇಳಿದರೆ, ನಾವು ಈ ಮೊದಲಿಗೆ ಇವುಗಳನ್ನೆಲ್ಲವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದರೆ, ಇವುಗಳನ್ನು ನಾವು ಬೇಸಿಕ್ ಆಫ್ ದ ಟೆನ್ಸಸ್ ಅಂತ ಹೇಳ್ತೀವಿ, ಕಾಲಗಳ ಮೂಲ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ನಿಮಗೆ ಏನು ಗೊತ್ತಾಗಿದೆಪ್ಪ ಅಂತ ಕೇಳಿದರೆ, ಆ್ಯಮ್, ಈಸ್, ಆರ್, ವಾಸ್, ವರ್, ಶಾಲ್, ವಿಲ್ಗಳ ಬಳಕೆಯ ಬಗ್ಗೆ, ಅಂದರೆ ಲಿಂಕಿಂಗ್ ವರ್ಬ್ಗಳ ಬಗ್ಗೆ ಅಥವಾ ಆಕ್ಸಿಲರಿ ವರ್ಬ್ಗಳ ಬಗ್ಗೆ ಗೊತ್ತಾಗಿದೆ. ಇಲ್ಲಿ ನಾವು ಪೊಸೆಷನಲ್ ಟೆನ್ಸಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಬಗ್ಗೆ ನೋಡ್ತಾ ಹೋಗೋಣ. ಹೇಗೆ ಬಳಸ್ತೀವಿ? ನಿಮ್ಗೆ ಅನಿಸಬಹುದು ಹ್ಯಾವ್, ಹ್ಯಾಸ್, ಹ್ಯಾಡನ್ನು ಕೇವಲ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಮಾತ್ರ ಬಳಸ್ತೀವಿ ಅಥವಾ ಇನ್ನೂ ಕೆಲಸ ಮುಗಿದ ಬಗ್ಗೆ ಹೇಳ್ತೀವಿ ಅಂತಕ್ಕಂಥದ್ದಕ್ಕೆ ನಿಮ್ಗೆ ಅನಿಸಿರಬೇಕು. ನಾವು ಹೊಂದಿದ್ದೇವೆ, ಇದೇ ನಮ್ಮ ಹತ್ರ ಇದೆ, ಅವ್ರ ಹತ್ರ ಇದೆ, ಅವರಿಗೆ ಇದ್ದಾರೆ ಅನ್ನತಕ್ಕಂಥದ್ದನ್ನೆಲ್ಲವನ್ನು ಹೇಳೋದಕ್ಕೆ ಹ್ಯಾವ್, ಹ್ಯಾಸ್, ಹ್ಯಾಡನ್ನು ಬಳಸ್ತೀವಿ. ಹಾಗೆಯೇ ನಾವು ಇವತ್ತು ಏನು ಮಾಡೋಣಪ್ಪ ಅಂತ ಕೇಳಿದರೆ, ಇಲ್ಲಿಯೂ ಕೂಡ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ. ಎರಡನೇದ್ರಿ ಪಾಸ್ಟ್ ಟೆನ್ಸ್ ಭೂತಕಾಲ. ಮೂರನೇದ್ದು ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಇಲ್ಲಿಯೂ ಕೂಡ ಪೊಸೆಷನಲ್ ಟೆನ್ಸ್ದಲ್ಲಿಯೂ ಕೂಡ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಎಲ್ಲವುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಇವತ್ತಿನಿಂದ ಪೊಸೆಷನಲ್ ಟೆನ್ಸನ್ನು ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಹೇಗಿದೆ ಅವುಗಳ ಮರ್ಮ ಅಂತಕ್ಕಂಥದ್ದನ್ನು ನಾವು ಕಲಿತಾ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ ಪ್ರೆಸೆಂಟ್ ಟೆನ್ಸ್.
ಮೊದಲಿಗೆ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ವರ್ತಮಾನ ಕಾಲ ಅಂತ ಹೇಳ್ತೀವಿ. ಅಂತಂದರೆ ಹೆಂಗ್ರಿ, ಈಗ ಅಲ್ಲಿ ಪೊಸಿಷನಲ್ ಟೆನ್ಸಲ್ಲಿ ಐ ಆ್ಯಮ್, ಐ ವಾಸ್, ಐ ಶಾಲ್ ಬಿ ಕನ್ನಡ ಅರ್ಥಗಳೊಂದಿಗೆ ನೋಡ್ತಾ ಹೋದೀವಿ. ಇಲ್ಲಿ ಏನು ನೋಡ್ತಾ ಹೋಗೋಣಪ್ಪ ಅಂತ ಕೇಳಿದ್ರೆ ಐ ಹ್ಯಾವ್ ಎರಡೂ ಒಮ್ಮೆ ಬರಬೇಕು. ಐ ಸಪ್ರೇಟ್ ಅದ ಅರ್ಥ, ಹ್ಯಾವ್ ಸಪ್ರೇಟ್ ಅರ್ಥ ಕೊಡೋದಿಲ್ಲ. ಐ ಹ್ಯಾವ್ ನನ್ನ ಹತ್ತಿರ ಇದೆ. ನೋಡ್ರಿ, ಐ ಹ್ಯಾವ್ ಅಂದ್ರೆ ನನ್ನ ಹತ್ತಿರ ಇದೆ, ಅಥವಾ ನನ್ನದು ಇದೆ, ಅಥವಾ ನನಗೆ ಇದ್ದಾರೆ. ಸರ್ ಹಿಂಗಂದ್ರೆ ಏನು, ಅರ್ಥ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಿರಬಹುದು. ವಾಕ್ಯಗಳನ್ನು ಕೊಡ್ತಾ ಹೇಳ್ತೀವಿ. ನನ್ನ ಹತ್ತಿರ ಇದೆ, ನನ್ನ ಹತ್ತಿರ ಇದೆ ಅಂದ್ರೂ ಒಂದೇ, ಇವೆ ಅಂದ್ರೂ ಒಂದೇ. ನನ್ನದು ಇದೆ ಅಂದ್ರೂ ಒಂದೇ, ಇವೆ ಅಂದ್ರೂ ಒಂದೇ. ನನಗೆ ಇದ್ದಾರೆ ಅಂದ್ರೂ ಒಂದೇ, ಇದ್ದಾನೆ ಅಂದ್ರೂ ಒಂದೇ, ಇದ್ದಾಳೆ ಅಂದ್ರೂ ಒಂದೇ. ಈ ರೀತಿ ಹೇಗೆ, ನನ್ನ ಹತ್ತಿರ ನಿನ್ನ ಪೆನ್ನು ಇದೆ, ನನ್ನದು ಬಹಳ ದೊಡ್ಡ ಗಡಿಯಾರ ಇದೆ, ನನಗೆ 5 ಜನ ಸಹೋದರಿಯರು ಇದ್ದಾರೆ. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡ್ತೀವಿ. ನೋಡ್ತಾ ಹೋಗೋಣ. ಈಗ ವಿ ಹ್ಯಾವ್, ನಮ್ಮ ಹತ್ತಿರ ಇದೆ, ನಮ್ಮದು ಇದೆ, ನಮಗೆ ಇದ್ದಾರೆ. ಯು ಹ್ಯಾವ್, ನಿನ್ನ ಹತ್ತಿರ ಇದೆ, ನಿನ್ನದು ಇದೆ, ನಿನಗೆ ಇದ್ದಾರೆ. ಇನ್ನು ಯು ಹ್ಯಾವ್, ನಿಮ್ಮ ಹತ್ತಿರ ಇದೆ, ನಿಮ್ಮದು ಇದೆ, ನಿಮಗೆ ಇದ್ದಾರೆ. ಹಿ ಹ್ಯಾಸ್ ಅಲ್ಲ, ಸಾರಿ ಹ್ಯಾವ್ ಅಲ್ಲ, ಹ್ಯಾಸ್ ಬರುತ್ತೆ ಹಿ ಮುಂದೆ. ಹಿ ಹ್ಯಾಸ್, ಅವನ ಹತ್ತಿರ ಇದೆ, ಅವನದು ಇದೆ,
ಇದೆ. ಅವನಿಗೆ ಅವನಿಗೆ ಇದ್ದಾರೆ. ಶಿ ಹ್ಯಾಸ್. ಅವಳ ಹತ್ತಿರ ಅವಳ ಹತ್ತಿರ ಇದೆ. ಅವಳದು ಇದೆ. ಅವಳಿಗೆ ಇದ್ದಾರೆ. It has. It has. ಅದರದು ಅಥವಾ ಅದಕ್ಕೆ ಅದರದು ಇದೆ ಅಥವಾ ಇವೆ. ಅದಕ್ಕೆ ಇವೆ ಅಂದ್ರೆ ಇಲ್ಲಿ ಸರ್ ಇವುಗಳ ಮೇಲೆ ಅರ್ಥ ಬೇರೆ ಬರ್ತಾ ಇದೆ, ಇದರ ಅರ್ಥ ಬೇರೆ. ಅಂದರೆ ಸಾಮಾನ್ಯವಾಗಿ ಅದರ ಹತ್ತಿರ ಇದೆ, ಅದಕ್ಕೆ ಇದ್ದಾರೆ ಅಂತ ಹೇಳೋದಿಲ್ಲ ನಾವು. ಅದಕ್ಕೆ ಇವೆ ಇದೆ ಅಂತ ಹೇಳ್ತೀವಿ, ಅದರದು ಇದೆ ಅಂತ ಹೇಳ್ತೀವಿ. ದೇ ಹ್ಯಾವ್. ಮುಂದೆ ದೇ ಹ್ಯಾವ್. They have. ಅವರ ಹತ್ತಿರ ಇದೆ. ಅವರದು ಇದೆ. ಅವರಿಗೆ ಇದ್ದಾರೆ. ನೋಡಿ, ಇವು ಪ್ರೆಸೆಂಟ್ ಪೊಸೆಷನಲ್ ಟೆನ್ಸಲ್ಲಿ ಬರ್ತಕ್ಕಂಥ ಮೂಲಭೂತ ಫಂಡಮೆಂಟಲ್ ಇಶ್ಯೂಸ್ ಅಂತ ಹೇಳ್ತೀವಿ. ಮೂಲಭೂತ ವಿಷಯಗಳು ಇವು ಗೊತ್ತಿರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ನೋಡಿ, ಐ ಹ್ಯಾವ್ ನನ್ನ ಹತ್ತಿರ ಇದೆ, ನನ್ನದು ಇದೆ, ನನಗೆ ಇದ್ದಾರೆ. ವಿ ಹ್ಯಾವ್ ನಮ್ಮ ಹತ್ತಿರ ಇದೆ, ನಮ್ಮದು ಇದೆ, ನಮಗೆ ಇದ್ದಾರೆ. ಯು ಹ್ಯಾವ್ ನಿನ್ನ ಹತ್ತಿರ ಇದೆ, ನಿನ್ನದು ಇದೆ, ನಿನಗೆ ಇದ್ದಾರೆ. ಯು ಹ್ಯಾವ್ ನಿಮ್ಮ ಹತ್ತಿರ ಇದೆ, ನಿಮ್ಮದು ಇದೆ, ನಿಮಗೆ ಇದ್ದಾರೆ. ಹಿ ಹ್ಯಾಸ್ ಅವನ ಹತ್ತಿರ ಇದೆ, ಅವನದು ಇದೆ, ಅವನಿಗೆ ಇದ್ದಾರೆ. ಶಿ ಹ್ಯಾಸ್ ಅವಳ ಹತ್ತಿರ ಇದೆ, ಅವಳದು ಇದೆ, ಅವಳಿಗೆ ಇದ್ದಾರೆ ಇರತಕ್ಕಂಥದ್ದು. ಇಟ್ ಹ್ಯಾಸ್ ಅದರದು ಇದೆ, ಅದಕ್ಕೆ ಇದೆ ಇರತಕ್ಕಂಥದ್ದು. ಇದೆ, ಇವೆ ಎಲ್ಲವೂ ಒಂದೇ, ಸಿಂಗ್ಯುಲರ್ ಆಲ್ ಪ್ಲೂರಲ್ ಸೇಮ್. ದೇ ಹ್ಯಾವ್ ಅವರ ಹತ್ತಿರ ಇದೆ, ಅವರದು ಇದೆ, ಅವರಿಗೆ ಇದ್ದಾರೆ. ಇನ್ನು ಇವುಗಳ ಮೇಲೇನೆ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದರೆ ವಾಕ್ಯಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತೀವಿ. ಕನ್ನಡದಿಂದ ಇಂಗ್ಲೀಷ್ಗೆ ಹೇಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತೀವಪ್ಪ ಅಂತ ಕೇಳಿದ್ರೆ ಇವುಗಳ ಮೇಲಿಂದನೇ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋಣ. ಈಗ ಮೊದಲಿಗೆ ಪಾಸಿಟಿವ್ ಫಾರ್ಮನ್ನು ನೋಡೋಣ. ಪಾಸಿಟಿವ್ ಫಾರ್ಮ್, ಸಕಾರಾತ್ಮಕ ರೂಪ. ಸಕಾರಾತ್ಮಕ ರೂಪ, ಸಕಾರಾತ್ಮಕ ರೂಪ ಅಂತ ಹೇಳ್ತೀವಿ. ಇದರ ರೂಲ್ ಏನು ಹೇಳ್ತೀರಿ? ರೂಲ್, ನಿಯಮ. ಇಲ್ಲಿ ಒಂದು ಜ್ಞಾಪಕವಿರಲಿ ನಿಮಗೆ, ಏನಪ್ಪ ಅಂತ ಕೇಳಿದರೆ
ಐ, ವಿ, ಯು, ಹಿ, ಸಿ, ಇಟ್, ದೇ ಅಂತೇನಿವೆಯಲ್ಲ, ಇವುಗಳೆಲ್ಲವುಗಳನ್ನು ನಾವು ಏನಂತ ಕರಿತೀವಿ? ಸಬ್ಜೆಕ್ಟ್ ಅಂತ ಕರಿತೀವಿ. ಹ್ಯಾವ್, 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 ಹ್ಯಾಸ್, ಹ್ಯಾವ್ ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ ರೀ? ಹೆಲ್ಪಿಂಗ್ ವರ್ಬ್, ಎಚ್ ವಿ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಎಚ್ ವಿ ಅಂತ ಕರಿತೀವಿ. ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನೋಡ್ತಾ ಹೋಗಬೇಕು. ಈಗ ಮೊದಲಿಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್, ಎಚ್ ವಿ ಅನ್ನೋ ಬದಲು ನೇರವಾಗಿ ಅವನ್ನ ತೆಗೆದುಕೊಂಡು ಬರೋಣ. ಪ್ಲಸ್ ಆಬ್ಜೆಕ್ಟ್. ನೀವು ಪೊಸಿಷನಲ್ ಟೆನ್ಸಲ್ಲಿ ಬಹಳ ಒಂದು ಸ್ವಲ್ಪ ಡಿಫಿಕಲ್ಟ್ ಬರ್ತಿತ್ತು, ಆದರೆ ಪೊಸಿಷನಲ್ ಟೆನ್ಸ್ಗಿಂತಲೂ ಕೂಡ ಇವು ಈಜಿ ಬರ್ತವೆ. ಟ್ರಾನ್ಸ್ಲೇಷನ್ ಮಾಡೋದು ತುಂಬ ಸರಳ, ಬಹಳ ಸರಳ. ಈಗ ನೋಡ್ತಾ ಹೋಗೋಣ. ನನ್ನ ಹತ್ತಿರ, ಉದಾಹರಣೆ, ನನ್ನ ಹತ್ತಿರ ಕೇವಲ 100 ರೂಪಾಯಿಗಳು ಇವೆ. ಮೊದಲೇ ಹೇಳಿನಿ, ನನ್ನ ಹತ್ತಿರ ಇದೆ ಅಂದ್ರೂ ಒಂದೇ, ನನ್ನ ಹತ್ತಿರ ಇವೆ ಅಂದ್ರೂ ಒಂದೇ. ಈಗ ನೀವು ನಂಬರ್ ಹಾಕೋಬೇಕಲ್ವಾ? ಅದರ ಪೊಸಿಷನಲ್ ಟೆನ್ಸಲ್ಲಿ ಹೇಗೆ ನಂಬರ್ ಹಾಕೋದ್ರಿ? ಹೀಗೆ ನಂಬರ್ ಹಾಕೋತಾ ಹೋಗೋಣ. ನನ್ನ ಹತ್ತಿರ ಇದೆ, ಎಲ್ಲವೂ ಒಂದ, ಇದೆಲ್ಲವೂ ಸೇರಿ ಒಂದೇ ಒಂದಿದು. ನನ್ನ ಹತ್ತಿರ ಇದೆ ಅನ್ಲಿಕ್ಕೆ ಏನಂತೀವಿ ರೀ? ಐ ಹ್ಯಾವ್ ಇನ್ನೂ ನಂಬರ್ ಹಾಕಬೇಕಲ್ಲ. 102 ರೂಪಾಯಿಗಳು 3 ಕೇವಲ 4. ನೋಡಿ, ಐ ಹ್ಯಾವ್ ಅಂದರೆ ಏನಾಯ್ತು ರೀ? ನನ್ನ ಹತ್ತಿರ ಇವೆ ಅಂತಾಯ್ತು. ಈಗ ಉಳಿತೇನ್ರಿ 300 ರೂಪೀಸ್ ಓನ್ಲಿ. 100 ರೂಪೀಸ್ ಓನ್ಲಿ. ನೋಡ್ರಿ ಎಷ್ಟು ಈಜಿ ಅಲ್ವಾ ಇದು? ಪೊಸಿಷನಲ್ ಟೆನ್ಸ್ಗಿಂತಲೂ ಕೂಡ ತುಂಬ ಈಜಿ ಅನಿಸ್ತಾ ಹೋಗುತ್ತೆ. ನನ್ನ ಹತ್ತಿರ 100 ರೂಪಾಯಿಗಳು, ಕೇವಲ 100 ರೂಪಾಯಿಗಳು ಮಾತ್ರ ಇವೆ ಅಂತ ಹೇಳ್ತೀವಿ. ಐ ಹ್ಯಾವ್ 100 ರೂಪೀಸ್ ಓನ್ಲಿ ಅಂತ ಹೇಳ್ತೀವಿ. ಇನ್ನು ನಮಗೆ ಒಳ್ಳೆಯ ಶಿಕ್ಷಕರು ಇದ್ದಾರೆ. ನಮಗೆ ಒಳ್ಳೆಯ ಶಿಕ್ಷಕರು ಇದ್ದಾರೆ. ನೋಡ್ರಿ, ನಮಗೆ ಇದ್ದಾರೆ, ಎರಡು ಒಂದೇ ಇವು. ಒಳ್ಳೆಯ 3, ಶಿಕ್ಷಕರು 4. ನಮಗೆ ಇದ್ದಾರೆ ಅನ್ಲಿಕ್ಕೆ ವಿ ಹ್ಯಾವ್. ಒಳ್ಳೆಯ ಶಿಕ್ಷಕರು ಮುಂದೆ ಬರೆದು ಬಿಡೋದು ಅಲ್ವಾ? ಬಹಳ ಈಜಿ. ವಿ ಹ್ಯಾವ್ ಒಳ್ಳೆಯ ಶಿಕ್ಷಕರು, ಗುಡ್ ಟೀಚರ್ಸ್. ಗುಡ್ ಅನ್ಬೋದು, ಸ್ಮಾರ್ಟ್ ಅನ್ಬೋದು, ಏನಾದರೂ ಅನ್ಬೋದು. ಗುಡ್ ಟೀಚರ್ಸ್. ವಿ ಹ್ಯಾವ್ ಗುಡ್ ಟೀಚರ್ಸ್. ನೋಡಿ, ತುಂಬ ಈಜಿ. ಪೊಸಿಷನಲ್ ಟೆನ್ಸ್ಗಿಂತಲೂ ಕೂಡ ಪೊಸೆಷನಲ್ ಟೆನ್ಸ್ ತುಂಬ ಈಜಿ ಅನಿಸ್ತಾ ಇರ್ತವೆ. ಇನ್ನು ಮುಂದಿನದು
ನಿನ್ನದು ನಿನ್ನದು ಬಹಳ ಬಹಳ ದೊಡ್ಡ ಮನೆ ದೊಡ್ಡ ಮನೆ ಇದೆ. ನಾನು ಹೇಳೋದೇ ಬೇಡ, ನೀವು ನೇರವಾಗಿ ಮಾಡ್ತಾ ಹೋಗ್ತೀರಿ. ನಂಬರ್ 1 ನಿನ್ನದು ಇದೆ 1, ಬಹಳ 2, ದೊಡ್ಡ 3, ಮನೆ 4. ನಿನ್ನದು ಇದೆ ಅನ್ನಕ್ಕೆ ಯು ಹ್ಯಾವ್ ನಿನ್ನದು ಇದೆ. ನೋಡ್ರಿ, ನಿನ್ನದು ಇದೆ ಬಹಳ ದೊಡ್ಡ ಮನೆ, ವೆರಿ ಬಿಗ್ ಹೌಸ್, ವೆರಿ ಬಿಗ್ ಹೌಸ್ ಅಂತ ಹೇಳ್ತೀವಿ. ನೋಡ್ರಿ, ಯು ಹ್ಯಾವ್ ವೆರಿ ಬಿಗ್ ಹೌಸ್. ಇನ್ನು ಮುಂದಿನ ಉದಾಹರಣೆ, ಅವನಿಗೆ ಬಹಳ ಅಥವಾ ಅವನಿಗೆ 4 ಜನ ಅಂತ ಬಿಡಬೇಕಾಗುತ್ತೆ. 4 ಜನ ಸಹೋದರಿಯರು ಇದ್ದಾರೆ. ನೋಡಿ, ಅವನಿಗೆ 1, ಇದ್ದಾರೆ ಕೂಡ 1, ಅವನಿಗೆ ಇದ್ದಾರೆ 1, 4 2. ಇಲ್ಲಿ ಜನ ಪೀಪಲ್ ಅಂತೀವಂತ ಕರಿಬಹುದು. ಬಟ್ ಇದನ್ನ ಏನು ಮಾಡ್ಬೇಕು, ನಾವು ಡ್ರಾಪ್ ಔಟ್ ಮಾಡ್ಬೇಕು. ಇಲ್ಲಿ ಏನು ಮಾಡಬೇಕು, 4 ಸಹೋದರಿಯರು ಇದ್ದಾರೆ ಅನ್ನೋದಕ್ಕಿಂತ 4 ಜನ ಸಹೋದರಿಯರು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಹೇಳುವಾಗ 4 ಸಹೋದರಿಯರು ಅಂತ ಹೇಳಬೇಕು, 3 ಈ ರೀತಿ. ಹೇಗೆ ಹೀ ಮುಂದೆ ಏನು ಬರುತ್ತೆ ರೀ, ಹ್ಯಾವ್ ಬರಲ್ಲ. ನೋಡಿ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. ಹೀ ಹ್ಯಾಸ್ 4 sisters. ಕ್ಲಾಸ್ 4 sisters ಅನ್ಬಹುದು. FOUR ಬರಿಬಹುದಲ್ವಾ ಸರ್? ಬರಿಬಹುದು, ತಪ್ಪೇನಿಲ್ಲ, ಬರಿಬಹುದು. ಹಿ ಹ್ಯಾಸ್ 4 sisters. ಎಷ್ಟು ಈಜಿ ಅಲ್ವಾ? ಮುಂದಿನ ವಾಕ್ಯ, ಸ್ವಲ್ಪ ದೊಡ್ಡ ವಾಕ್ಯ ನೋಡೋಣವಾ? 40% ಜನರ ಹತ್ತಿರ ಹತ್ತಿರ 60% ಆಸ್ತಿ ಇದೆ. ಹಾಗೂ 60% ಜನರ ಹತ್ತಿರ ಹತ್ತಿರ 40% ಆಸ್ತಿ ಇದೆ. ಇಲ್ಲಿ 2 ವಾಕ್ಯ ಹಾಗೋಣ್ಲಿಕ್ಕೆ ಆ್ಯಂಡ್ ಅಂತ ಹಚ್ಚಿಬಿಡ್ರಿ ಇಲ್ಲಿ, ಅಥವಾ ಆಲ್ಸೋ ಅಂತ ಹಚ್ಚಿಬಿಡ್ಬಹುದು, ನಡೆಯುತ್ತೆ. ನೋಡೋಣ ಇವಾಗ. 40% ಜನರ ಹತ್ತಿರ ಇದೆ 1, ಇವೆರಡು ಕೂಡಿ 1. ಇನ್ನು
60% 2, ಆಸ್ತಿ 3. ಈಗ ಒಂದು ವಾಕ್ಯ ಮುಗೀತು. ಹಾಗೂ ಜಗದಾಗ ಎಂಡ್ ಹಚ್ಬಿಡ್ರಿ. 60% ಜನರ ಹತ್ತಿರ ಇದೆ 1, 40% 2, ಆಸ್ತಿ 3. ಈಗ ಮಾಡ್ತಾ ಹೋಗೋಣ. ಸೇಮ್ 40% ಜನರ ಹತ್ತಿರ ಇದೆ ಅನ್ಲಿಕ್ಕೆ 40% people 40% people ಅಂತ ಬಹುವಚನ ಇದೆ ಅಲ್ವಾ. have 60% wealth. ಆಸ್ತಿ ಅನ್ಲಿಕ್ಕೆ ಏನಂತೀವಿ ರೀ? ವೆಲ್ತ್. and 60% people, same people have 40% wealth. 40% wealth. ನೋಡ್ರಿ ಎಷ್ಟು ಈಸಿ ಅಲ್ವಾ? ನೋಡ್ರಿ ಬಹಳ ಈಸಿ. ನೀವೇ ಟ್ರೈ ಮಾಡಿದ್ರಿ ಇದನ್ನು. ಯಾಕಂದ್ರೆ ನಾನು ಹೇಳೋಕ್ಕಿಂತ ಮುಂಚೆನೇ ಕೆಲವೊಬ್ಬರಿಗೆ ವಿಷಯಗಳು ಗೊತ್ತಿರಬಹುದು, ಆದರೂ ಕೂಡ ಗೊತ್ತು ಇಲ್ಲದೆಯವರನ್ನು ಗಮನದಲ್ಲಿಟ್ಟುಕೊಂಡು ನಾವು ಏನಪ್ಪ ಅಂದ್ರೆ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ನಿಮಗೆ ಏನಾದರೂ ಕ್ಲಾಸ್ ಅರ್ಥ ಆಗ್ತಾ ಇದೆ ಅಂತ ಕೇಳಿದ್ರೆ ದಯವಿಟ್ಟು ಕ್ಲಾಸ್ಗೆ ಲೈಕ್ ಮಾಡಿರಿ. ನಿಮಗೆ ಏನು ಅನ್ನಿಸ್ತಾ ಇದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿರಿ. ಮತ್ತು ಯಾವ ರೀತಿ ಎಕ್ಸಾಂಪಲ್ಗಳನ್ನು ಬಳಸಬೇಕು ಅನ್ನತಕ್ಕಂಥದ್ದನ್ನು ಕೂಡ ಕಮೆಂಟ್ ಮಾಡಿರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಅಂತ ಹೇಳೋದ್ರೊಂದಿಗೆ ಈಗ ನಾವು ನೆಗೆಟಿವ್ ಫಾರ್ಮ್ಗೆ ಹೋಗೋಣ. ನೆಗೆಟಿವ್ ಫಾರ್ಮ್. ನೆಗೆಟಿವ್ ಫಾರ್ಮ್ ಅಂದ್ರೆ ರೀ ನಕಾರಾತ್ಮಕ ರೂಪ. ನಕಾರಾತ್ಮಕ ರೂಪ ಅಂತ ಹೇಳ್ತೀವಿ. ನಕಾರಾತ್ಮಕ ರೂಪ ಇಲ್ಲಿ ಎರಡು ಥರ ಮಾಡ್ಬೋದು. ನಾವು ಇದನ್ನು ಎರಡು ಥರ ಮಾಡ್ಬೋದು. ಹೇಗ್ರಿ? ರೂಲ್ ನೋಡೋಣ ಮೊದಲಿಗೆ. ರೂಲ್ ಕನ್ನಡದಲ್ಲಿ ಒಂದೇ ಥರ ಇರುತ್ತೆ, ಇಂಗ್ಲೀಷ್ನಲ್ಲಿ ಎರಡು ಥರ ಮಾಡ್ಬೋದು. ನಿಮಗೆ ಯಾವುದು ಮೊದಲಿಗೆ ಸರಳ ಅನಿಸುತ್ತಲ್ಲ ಅದನ್ನು ಮಾಡಿರಿ. ನಂತರ ಡಿಫಿಕಲ್ಟ್ ಅನಿಸಿದ್ದನ್ನು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದರೆ ನಡೆಯುತ್ತೆ. ರೂಲ್ 1 ಯಾವುದ್ರಿ? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನೋ. ಏನು ಹಚ್ಬೇಕ್ರಿ? ನೋ ಪ್ಲಸ್ ಆಬ್ಜೆಕ್ಟ್. ಇದು ಒಂದನೇ ನಿಯಮ. ಇನ್ನು ಎರಡನೇ ನಿಯಮ ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಅಂತ ಬಳಸ್ತೀವಿ. ಡೂ ಆರ್ ಡಸ್. ಸರ್ ಇವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿ ಬರೋದಿಲ್ವಾ? ಇಲ್ಲಿಯೂ ಕೂಡ ಬರ್ತವೆ. ಡೂ ಎಲ್ಲಿ ಬರುತ್ತೆ, ಡಸ್ ಎಲ್ಲಿ ಬರುತ್ತೆ ಹೇಳ್ತೀನಿ. ಡೂ ಆರ್ ಡಸ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್. ಇಲ್ಲಿ ಏನು ಬಳಸ್ಬೇಕ್ರಿ? ಹ್ಯಾವ್. ಹ್ಯಾವ್ ಪ್ಲಸ್ ಆಬ್ಜೆಕ್ಟ್. ಇದು ಡಿಫಿಕಲ್ಟ್ ಇದೆ ಅಂತ ಅನಿಸ್ಬಹುದು. ಸಾಮಾನ್ಯವಾಗಿ ಎಲ್ಲರೂ ಬಳಸೋದು
ಇದೇ ನಿಯಮವನ್ನು, ಎರಡನೇ ನಿಯಮವನ್ನು ಹೆಚ್ಚಾಗಿ ಬಳಸ್ತಾರೆ. ಅದಕ್ಕಾಗಿ ಎರಡೂ ನಿಯಮಗಳನ್ನು ಹೇಳ್ತಾ ಹೊಂಟಿದ್ದೀನಿ. ಎರಡೂ ಒಂದು ವಾಕ್ಯವನ್ನು ಎರಡೂ ನಿಯಮಗಳಲ್ಲಿ ಬಳಸ್ತಾ ಹೋಗೋಣ. ನೋಡ್ರಿ, ಎಲ್ಲೆಲ್ಲಿ ಡೂ ಬರುತ್ತೆ, ಎಲ್ಲಿ ಡಸ್ ಬರುತ್ತೆ ಅಂತ ಗೊತ್ತಿರಲಿ. ಡೂ ಅನ್ನತಕ್ಕಂಥದ್ದು ಎಲ್ಲಿ ಹ್ಯಾವ್ ಬರುತ್ತಲ್ಲ, ಹ್ಯಾವ್ ಎಲ್ಲಿದೆಯಲ್ಲ ಅಲ್ಲಿ ಎಲ್ಲವೂ ಡೂ. ಎಲ್ಲಿ ಹ್ಯಾವ್ ಇದೆಯಲ್ಲ ಅಲ್ಲೆಲ್ಲವೂ ಡೂ. ಎಲ್ಲಿ ಹ್ಯಾಸ್ ಇದೆಯಲ್ಲ ಅಲ್ಲೆಲ್ಲವೂ ಡಸ್. ಗೊತ್ತಿರಲಿ. ಇಲ್ಲಿ ಸರ್ ಹ್ಯಾವ್ ಮತ್ತು ಮುಂದೆ ಹ್ಯಾಸ್ ಮುಂದೆ ನಾವು ನಾಟ್ ತೆಗೆದುಕೊಳ್ಳೋದು ಇಲ್ಲ, ನೋ ಮಾತ್ರ ಬಳಸಬೇಕಲ್ಲಿ. ಏನು ಬಳಸಬೇಕು? ನೋ ಮಾತ್ರ ಬಳಸಬೇಕು. ಗೊತ್ತಿರಲಿ. ಸರ್ ನೋ, ನಾಟ್, ನೀದರ್, ನಾರ್, ನೆವರ್ ಅನ್ನತಕ್ಕಂಥವು ಮಾತ್ರ ನೆಗೆಟಿವ್ ಪದ ಅಂತ ನಾವು ಎಲ್ಲ ತಿಳ್ಕೊಂಡಿವಿ. ಇದರ ಆಚೆಯೂ ಕೂಡ ನೆಗೆಟಿವ್ ಪದಗಳಿದ್ದಾವೆ. ಅವುಗಳನ್ನು ನಾವೆಲ್ಲವುಗಳನ್ನು ಒಂದು ಲಿಸ್ಟ್ ಮಾಡಿ ಹೇಗೆ ಬಳಸ್ತೀವಿ ಅನ್ನತಕ್ಕಂಥದ್ದನ್ನು ಕ್ರಮೇಣವಾಗಿ ನಾವು ನೋಡ್ತಾ ಹೋಗೋಣ. ಈಗ ಏನು ಮಾಡೋಣಪ್ಪ ಅಂತ ಕೇಳಿದ್ರೆ, ನಿಯಮ 1 ಹಾಗೂ 2 ಗೊತ್ತಾಯಿತು. ಇನ್ನು ಥರ್ಡ್ ಪರ್ಸನ್ ಮುಂದೆ ನಾವು ಹ್ಯಾಸ್ ಬರಬೇಕಲ್ವಾ ಸರ್ ಅಂತ ಕೇಳಿದರೆ, ಇಲ್ಲಿ ಹಿ, ಸಿ, ಇಟ್ ಹಾಗೂ ಹೆಸರಿನ ಮುಂದೆ ಹ್ಯಾಸ್ ಬರಬೇಕಲ್ಲ. ಇಲ್ಲ, ಡಸ್ ಬಂದಿರುತ್ತೆ. ಡಸ್ ಜಾಗದಲ್ಲಿ ಹ್ಯಾಸ್ ಜಾಗದಲ್ಲಿ, ಹ್ಯಾಸ್ ಸ್ಥಳದಲ್ಲಿ ನಾವೇನು ಮಾಡಿರ್ತೀವಿ ಅಂದ್ರೆ ಡಸ್ ತೆಗೆದುಕೊಂಡು ಅದರ ಮುಂದೆ ನಾಟ್ ಹಚ್ಕೊಂಡಾಗ ಹ್ಯಾವ್ ಅಂತಲೇ ಬರಬೇಕು. ಒಂದು ಉದಾಹರಣೆಯನ್ನು ನೋಡೋಣ ನಾವು ಮೊದಲಿಗೆ. ಇಲ್ಲಿಯೂ ಕೂಡ ಪ್ರತ್ಯಯ ಬರ್ತಕ್ಕಂಥದ್ದು ಇಲ್ಲ. ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಫಸ್ಟ್ಗೆ ಏನು ನೋಡಿವ್ರಿ? ಪೊಸಿಷನಲ್ ಟೆನ್ಸಲ್ಲಿ ಏನು ನೋಡಿವ್ರಿ? ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥ ಪ್ರತ್ಯಯ ಯಾವುದಂತ ನೋಡ್ಕೊಂಡು ಬಂದೀವಿ. ನೀವು ಯಾರಾದರೂ ಪೊಸಿಷನಲ್ ಟೆನ್ಸ್ ಯಾರು ನೋಡಿಲ್ಲಲ್ಲ ಅವ್ರು ಏನು ಮಾಡಿರಪ್ಪ ಅಂತ ಕೇಳಿದ್ರೆ ಪೊಸಿಷನಲ್ ಟೆನ್ಸ್ ನೋಡ್ಕೊಂಬರ್ರಿ. ಯಾಕಪ್ಪ ಅಂತ ಕೇಳಿದ್ರೆ ಒಂದರ ಲಿಂಕ್ ಮತ್ತೊಂದು ಕೊಡ್ತಾ ಹೋಗ್ತಾ ಇರ್ತೀವಿ ನಾವು. ಯಾಕಂದ್ರೆ ಪೊಸಿಷನಲ್ ಟೆನ್ಸ್ ಏನಿರುತ್ತಲ್ಲ ಅದನ್ನೂ ಕೂಡ ಇಲ್ಲದೆ ಇರುತ್ತೆ. ಅವು ಬರ್ತಕ್ಕಂಥ ಕೊನೆಯಲ್ಲಿ ಬರ್ತಕ್ಕಂಥ ನೆಗೆಟಿವ್ದಲ್ಲಿ ಬರ್ತಕ್ಕಂಥ ಪ್ರತ್ಯಯಗಳು ಕೂಡ ಇಲ್ಲಿ ಇರ್ತಾವ. ಒಂದು ಜ್ಞಾಪಕವಿರಲಿ. ಏನಪ್ಪ ಅಂತ ಕೇಳಿದ್ರೆ ಇಲ್ಲ ಅಂತ ಬರುತ್ತೆ. ನಿಮ್ಮ ಹತ್ತಿರ, ನಿಮ್ಮ ಹತ್ತಿರ, ಅವರ, ಅವರ ಕೈಗಡಿಯಾರ, ಕೈಗಡಿಯಾರ, ಕೈಗಡಿಯಾರ ಇಲ್ಲ. ನಿಮ್ಮ ಹತ್ತಿರ ಅವರ ಕೈಗಡಿಯಾರ ಇಲ್ಲ. ನಂಬರ್ 1 ಹಾಕೊಳ್ರಿ. ನಿಮ್ಮ ಹತ್ತಿರ ಹಾಗೂ ಇಲ್ಲ ಬಗ್ಗೆ ಏನು ಮಾಡ್ಕೋಬೇಕು? 1. ಇನ್ನು ಅವರ 2, ಕೈ 3, ಗಡಿಯಾರ 4. ರೂಲ್ ನಂಬರ್ 1 ಪ್ರಕಾರ ನೋಡ್ತಾ ಹೋಗೋಣ ಮನೆಗೆ. ರೂಲ್ ನಂಬರ್ 1 ಏನಿದೆ? ಇದು ಸಬ್ಜೆಕ್ಟ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನೋ ಪ್ಲಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಕೈ ಗಡಿಯಾರ ಅಂತ ಇದೆ ಇಲ್ಲಿ. ಯು ಹ್ಯಾವ್ ನೋ, ನಿಮ್ಮ ಹತ್ತಿರ ಇಲ್ಲ ಅಂತಾಯಿತು. ಅವರ ಕೈ ಗಡಿಯಾರ, ಅವರ ಅನ್ಲಿಕ್ಕೆ ದೇಯರ್, THEIR, ದೇಯರ್. ಕೈ ಗಡಿಯಾರ ರಿಸ್ಟ್ ವಾಚ್, ರಿಸ್ಟ್ ವಾಚ್. ನೋಡಿ, 1ನೇ ನಿಯಮ ಇದು. ಯು ಹ್ಯಾವ್ ನೋ ದೇಯರ್ ರಿಸ್ಟ್ ವಾಚ್. ಸೇಮ್. ಈಗ ಇಲ್ಲಿ ಏನು ಬಂದಿದೆ ರೀ? ಹ್ಯಾವ್ ಬಂದಿದೆ ಅಲ್ವಾ? ಈಗ ಯು, ರೂಲ್ ನಂಬರ್ 2 ಡೂ. ಈಗ ಹ್ಯಾವ್ ಜಾಗದಲ್ಲಿ ಏನು ಹಚ್ಕೋಬೇಕು? ಡೂ. ಡೂ ನಾಟ್, ಯು ಡು ನಾಟ್. ಮುಂದೆ ಹ್ಯಾವ್, ಯು ಡು ನಾಟ್ ಹ್ಯಾವ್. ದೇಯರ್ ಇಷ್ಟು ಅಷ್ಟೇ ಮುಂದಿಂದು. ದೇಯರ್ ರಿಸ್ಟ್ ವಾಚ್. ಯು ಡು ನಾಟ್ ಹ್ಯಾವ್ ದೇಯರ್ ರಿಸ್ಟ್ ವಾಚ್. ಸೇಮ್. 2ನೇ ನಿಯಮವನ್ನು ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಜಾಸ್ತಿ ಪ್ರಾಕ್ಟೀಸ್ ಮಾಡಲಿಕ್ಕೆ 2ನೇ ನಿಯಮವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀವಿ.
ಈ ರೀತಿಯಾಗಿ ಎರಡು ವಿಧಗಳಲ್ಲಿ ಇದನ್ನು ಇಂಗ್ಲೀಷನ್ನು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಎರಡನೇ ನಿಯಮ ಜಾಸ್ತಿ ಪ್ರಚಲಿತದಲ್ಲಿರುತ್ತೆ. ನಿಮ್ಮ ಯಾವುದೇ ಟ್ರಾನ್ಸ್ಲೇಷನ್ದಲ್ಲಾಗಲಿ ಅಥವಾ ಕಮ್ಯುನಿಕೇಷನ್ದಲ್ಲಾಗಲಿ ಏನು ಮಾಡ್ತಿರಪ್ಪ ಅಂತ ಕೇಳಿದ್ರೆ ಎರಡನೇ ನಿಯಮವನ್ನು ಹೇಳ್ತಾರೆ. ಬಿಕಾಸ್ ಹಿ ಡಸ್ ನಾಟ್ ಹ್ಯಾವ್ ಎನಿ ಸೆನ್ಸ್, ಅವನಿಗೆ ಬುದ್ಧಿನೇ ಇಲ್ಲ ಅಂತ ಹೇಳ್ತಾರೆ. ಹಿ ಹ್ಯಾಸ್ ನೋ ಸೆನ್ಸ್ ಅಂತ ಹೇಳಂಗಿಲ್ಲ, ಹಿ ಡಸ್ ನಾಟ್ ಹ್ಯಾವ್ ಎನಿ ಸೆನ್ಸ್ ಅಂತ ಹೇಳ್ತಾರೆ. ಇನ್ನು ಮುಂದಿನ ಉದಾಹರಣೆ ನೋಡೋಣ. ಅದಕ್ಕೆ 4 ಕಾಲುಗಳು. ಅದಕ್ಕೆ 4 ಕಾಲುಗಳು ಇಲ್ಲ. ಯಾವುದಾದ್ರೂ ಒಂದು ಪ್ರಾಣಿ ಹೆಸರು ತೊಗೊಂಡ್ರೆ ನಡೆಯುತ್ತದೆ. ಅದಕ್ಕೆ ಇದೆ, ಅದಕ್ಕೆ ಇಲ್ಲ ಅಂತ. 1, 4, 2 ಕಾಲುಗಳು 3. ನಿಯಮ 1ರ ಪ್ರಕಾರ ಹೋಗೋಣ. ಇಟ್ ಹ್ಯಾಸ್ ನೋ 4 legs. ಇಟ್ ಹ್ಯಾಸ್ ನೋ ಅಂದ್ರೆ ಅದಕ್ಕೆ ಇಲ್ಲ ಅಂತ ಅರ್ಥ ಆಯಿತು. 4 legs. ನೋಡಿ ಎಷ್ಟು ಈಸಿ ಅಲ್ವಾ? ಇದೇ ರೀತಿ ಎಲ್ಲ ಕಾಲಗಳನ್ನು ಸರಳವಾಗಿ ಕಲಿತಾ ಹೋಗೋಣ. ಇನ್ನು ಎರಡನೇದು, ಇಲ್ಲಿ ಒಂದು ಜ್ಞಾಪಕದಲ್ಲಿ ಇರಲಿ ನಿಮಗೆ. ಹ್ಯಾಸ್ ಬಂದಲ್ಲಿ ನೋಡ್ರಿ, ಹ್ಯಾವ್ ಬಂದಲ್ಲಿ ಡೂ ಹಚ್ಕೊಂತೀವಿ. ಇನ್ನು ಹ್ಯಾಸ್ ಬಂದಲ್ಲಿ ಏನು ಹಚ್ಕೊಬೇಕ್ರಿ? ಡು ನಾಟ್ ಅಂತ ಹಚ್ಕೊಂಡಿವಲ್ವಾ? ಇಲ್ಲಿ ಹ್ಯಾಸ್ ಬಂದಿದೆ ಅಲ್ವಾ? ಹ್ಯಾಸ್ ಬಂದಲ್ಲಿ ಏನು ಹಚ್ಕೋಬೇಕು? ಡಸ್ ಅಂತ ಬಳಸಬೇಕು. ಏನಂತ ಬಳಸ್ಬೇಕ್ರಿ? ಡಸ್ ಅಂತ ಬಳಸಬೇಕು. ಇಟ್ ಸಾರಿ ಆಗಿದೆ, ಇಟ್ ಆಗಲಿ. ಇಟ್ ಡಸ್ ನಾಟ್ ಹ್ಯಾವ್ 4 legs. ಇಟ್ ಡಸ್ ನಾಟ್ ಹ್ಯಾವ್ 4 legs ಅಂತ ಹೇಳ್ತೀವಿ. ಅದಕ್ಕೆ 4 ಕಾಲುಗಳು ಇಲ್ಲ. ಅಥವಾ ಆ ಬೆಕ್ಕಿಗೆ, ದ್ಯಾಟ್ ಕ್ಯಾಟ್ ಡಸ್ ನಾಟ್ ಹ್ಯಾವ್ 4 legs ಅಂತ ಹೇಳ್ತೀವಿ. ದಟ್ ಡಾಗ್ ಹ್ಯಾಸ್ ಲೇಮ್ ಲೆಗ್. ಕುಂಟುಗಾಲು ಇದೆ. ದಟ್ ಈಸ್ ಲೇಮ್ ಡಾಗ್ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಅದು ಕುಂಟು ನಾಯಿ ಇದೆ ಅಂತ ಹೇಳ್ತಿರ್ತೀವಿ. ಪೊಸಿಷನಲ್ ಟೆನ್ಸ್ ಬರುತ್ತೆ, ಅದರ ಸ್ಥಿತಿಯನ್ನು ಹೇಳ್ತೀವಿ, ಲಕ್ಷಣವನ್ನು ಹೇಳ್ತೀವಿ. ಈಗ ಮತ್ತೊಂದು ನೋಡೋಣ. ಅವನದು ಹೊಸ BMW ಕಾರು ಇದೆ. ಅವನದು ಇದೆ. ನಂಬರ್ ಹಾಕೊಳ್ರಿ. ಅವನದು ಇದೆ. ಸಾರಿ, ಇಲ್ಲ ಅಂತ ಆಗ್ಬೇಕಲ್ವಾ? ಸಮಯ ಇರಲಿ. ಅವನದು ಹೊಸ BMW ಕಾರ್ ಇಲ್ಲ. ಅವನದು ಇಲ್ಲ. ಪಾಸಿಟಿವ್ ಟೆನ್ಸ್ ಅಲ್ಲ, ನೆಗೆಟಿವ್ ಇದೆ. ಪಾಸಿಟಿವ್ ಫಾರ್ಮ್ ಅಲ್ಲ, ನೆಗೆಟಿವ್. ಸಾರಿ, ಇದು ಕೂಡ ಒಂದು. ಇನ್ನು ಹೊಸ 3, BMW 4, ಕಾರು 5. ನೋಡ್ರಿ, ಅವನದು ಇಲ್ಲ. ಹೀ ಹ್ಯಾಸ್ ನೋ ಎ ಬಳಸಲೇಬೇಕು. ನ್ಯೂ BMW car. He has no a BMW car ಅಂತ ಹೇಳ್ತೀವಿ. ಇನ್ನು ಎರಡನೇದು ಹ್ಯಾಸ್ ಬಂದಿದೆ ಅಂದ ತಕ್ಷಣ ಮೇಲೆ ನೋಡಿ, ಡಸ್ ನಾಟ್. ಸೇಮ್, ಡಸ್ ನಾಟ್. He
does not have a new BMW car. He has no, sorry, he does not have a new BMW car. ಒಂದು ಕಾರ್ ಅಂತಕ್ಕಂಥದ್ದು ಒಂದೇ ಇದಲ್ವಾ, ಹಾಗಾಗಿ ಸಿಂಗ್ಯುಲರನ್ನು ಬಳಸಬೇಕಾದ್ರೆ ಎ ಅಂತ ಬಳಸಬೇಕು. ಇನ್ನು ಮುಂದಿನ ಉದಾಹರಣೆಗೆ ಹೋಗೋಣ. ಹೆಸರು ತೆಗೆದುಕೊಂಡ್ರೆ, ಒಂದು ಹೆಸರು ತೆಗೆದುಕೊಂಡ್ರೆ ಹ್ಯಾಸ್ ಬರುತ್ತೆ, ಎರಡು ಹೆಸರು ತೆಗೆದುಕೊಂಡ್ರೆ ಏನಪ್ಪ ಅಂತ ಕೇಳಿದರೆ ಹ್ಯಾವ್ ಬರುತ್ತೆ. ಸಿಂಗ್ಯುಲರ್ ನೌನ್, ಒಂದು ಹೆಸರು ಅಂದರೆ ಸಿಂಗ್ಯುಲರ್ ನೌನ್, ಎರಡು ಹೆಸರು ತೆಗೆದುಕೊಂಡ್ರೆ ಪ್ಲೂರಲ್ ನೌನ್ ಆಗುತ್ತೆ. ಈಗ ಕುಮಾರನಿಗೆ ಒಳ್ಳೆಯ ಗೆಳೆಯರು ಇದ್ದಾರೆ ಅಥವಾ ಗೆಳೆಯರಿದ್ದಾರೆ, ಎಲ್ಲವೂ ಒಂದೇ. ಕೂಡಿಸಿ ಬರ್ತೀವಿ, ಇಲ್ಲಿ ಬಿಡಿಸಿ ಬರ್ತೀವಿ ಅಷ್ಟೇ. ಕುಮಾರನಿಗೆ ಹಾಗೂ ಇದ್ದಾರೆ ಎಲ್ಲವೂ ಸೇರಿ ಒಂದು, ಒಳ್ಳೆಯ ಎರಡು, ಗೆಳೆಯರು ಮೂರು. ಕುಮಾರನಿಗೆ ಇಲ್ಲಿ ಹೀ ಬದಲಿ ಕುಮಾರ್ ಅಂತ ಬಳಸಿವಿ. ಕುಮಾರ್ ಹ್ಯಾಸ್, ಸಾರಿ ಇದ್ದಾರೆ ಅಂತ ಆಗಬಾರ್ದಲ್ವಾ, ಕ್ಷಮೆ ಇರಲಿ. ಪದೇ ಪದೇ ಏನಾಗ್ತಾ ಇದೆಪ್ಪ ಅಂತ ಕೇಳಿದರೆ ಪಾಸಿಟಿವ್ ಫಾರ್ಮ್ ಬರ್ತಾ ಇದೆ. ಒಳ್ಳೆಯ ಗೆಳೆಯರು ಇಲ್ಲ ಅಂತ ಹೇಳಿದ್ವಿ. ಕುಮಾರನಿಗೆ ಇಲ್ಲ ಒಂದು, ಒಳ್ಳೆಯ ಎರಡು, ಗೆಳೆಯರು ಮೂರು. ಕುಮಾರ್ ಹ್ಯಾಸ್ ನೋ, ಕುಮಾರ್ ಹ್ಯಾಸ್ ನೋ ಒಳ್ಳೆಯ ಗೆಳೆಯರು, ಗುಡ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್. ಕುಮಾರ್ ಹ್ಯಾಸ್ ನೋ ಗುಡ್ ಫ್ರೆಂಡ್ಸ್. ಇನ್ನು ಬಿ ಹ್ಯಾಸ್ ಬಂದಲ್ಲಿ ಹ್ಯಾವ್. ಕುಮಾರ್ does not have, Kumar does not have good friends. Kumar does not have good friends. ನೋಡಿ ಬಹಳ ಈಜಿ, ಅತ್ಯಂತ ಈಜಿ. ಇಲ್ಲಿ ಡೂ ಹ್ಯಾವ್ ಬಂದಲ್ಲಿ ಡು ನಾಟ್, ಹ್ಯಾಸ್ ಬಂದಲ್ಲಿ ಡಸ್ ನಾಟ್, ಇಷ್ಟೇ. ಹ್ಯಾವ್ ನೋ ಬಂದಲ್ಲಿ ಡು ನಾಟ್ ಹ್ಯಾವ, ಹ್ಯಾಸ್ ನೋ ಬಂದಲ್ಲಿ ಡಸ್ ನಾಟ್ ಹ್ಯಾವ. ಇಷ್ಟನ್ನು ಅರ್ಥ ಮಾಡ್ಕೊಂಡು ಹೋದರೆ ಎರಡನೇ ನಿಯಮ ಅತ್ಯಂತ ಸರಳ. ನೋಡ್ರಿ, ಇನ್ನೊಂದ್ಸಲಿ ಹ್ಯಾವ್ ನೋ ಈಕ್ವಲ್ಸ್ ಟು ಡೂ ನಾಟ್ ಹ್ಯಾವ್. ಇನ್ನು ಹ್ಯಾಸ್ ನೋ ಈಕ್ವಲ್ಸ್ ಟು ಡಸ್ ನಾಟ್ ಹ್ಯಾವ್. ಇವನು ಎರಡನ್ನೂ ನಾವೇನು ಮಾಡಿದೀವಪ್ಪ ಅಂತ ಕೇಳಿದ್ರೆ, ಅರ್ಥ ಮಾಡ್ಕೊಂಡಿವು ಅಂತ ಕೇಳಿದ್ರೆ ಅತ್ಯಂತ ಸರಳವಾಗಿ ಏನಾಗ್ಬಿಡುತ್ತಪ್ಪ ಅಂತ ಕೇಳಿದರೆ, ಇದು ಇಂಗ್ಲೀಷ್ ಒಂದನೇ ನಿಯಮ, ಎರಡನೇ ನಿಯಮ ಅತ್ಯಂತ ಸರಳವಾಗಿ ಹೋಗಿಬಿಡುತ್ತೆ ನಮಗೆ. ಇನ್ನು ಏನು ಮಾಡೋಣಪ್ಪ ಅಂತ ಕೇಳಿದ್ರೆ, ಒಂದು ನಾನು ವಾಕ್ಯ ಕೊಡ್ತೀನಿ, ಅದನ್ನು ನೀವು ಏನು ಮಾಡಿಬಿಡ್ರಪ್ಪ ಅಂತ ಕೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಹಾಕಿ. ಎರಡು ನೆಗೆಟಿವ್ ಕೊಡ್ತೀನಿ. ಈ ಹುಲಿಗೆ, ದಿಸ್ ಟೈಗರ್ ಹ್ಯಾಸ್ ಅಂತ ಹೇಳ್ತೀವಿ. ಈ ಹುಲಿಗೆ
ಉದ್ದ ಬಾಲ ಬಾಲ ಇಲ್ಲ. ಉದ್ದ ಬಾಲ ಇಲ್ಲ. ಇನ್ನೊಂದು ನಮ್ಮದು ಬಹಳ ಬಹಳ ಆಸ್ತಿ ಇಲ್ಲ. ಎರಡು ನಿಯಮ 1ರಲ್ಲಿ ಹಾಗೂ ನಿಯಮ 2ರಲ್ಲಿ ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಇವನ್ನ ಟ್ರಾನ್ಸ್ಲೇಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ಯಾಕಪ್ಪ ಅಂತ ಕೇಳಿದ್ರೆ ನೀವು ಕೂಡ ಹೆಚ್ಚು ನಿಮಗೂ ಕೂಡ ಟ್ರಾನ್ಸ್ಲೇಷನ್ ಈಸಿ ಆಗುತ್ತೆ. ಇನ್ನು ಮುಂದೆ ನೀವು ಹೆಚ್ಚು ಉದಾಹರಣೆಗಳನ್ನು ತೆಗೆದುಕೊಂಡು ಏನು ಮಾಡ್ರಪ್ಪ ಅಂತ ಕೇಳಿದ್ರೆ ಇದೇ ರೀತಿ ನಾವು ಯಾವ ಫಂಡಮೆಂಟಲ್ ವ್ಯೂಸನ್ನು ಏನು ನೋಡಿವಲ್ಲ ಅವನ್ನ ತೆಗೆದುಕೊಂಡು ಹೆಚ್ಚು ಉದಾಹರಣೆಗಳು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕನ್ ಒತ್ತಿ ನೋಟಿಸ್ ಬಿಡ್ರಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ಎಲ್ಲರೂ ಕ್ಲಾಸನ್ನು ಗಮನವಿಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.